ಡಿಕೆ ಶಿವಕುಮಾರ್ ವಿರುದ್ಧ ಮಂಡ್ಯ ಕಾಂಗ್ರೆಸ್ಸಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗೋ ಬ್ಯಾಕ್ ಡಿಕೆ ಶಿವಕುಮಾರ್, ಗೋ ಬ್ಯಾಕ್. ಇದು ಮಂಡ್ಯ ಕಾಂಗ್ರೆಸ್ಸಿಗರ ಆಕ್ರೋಶದ ನುಡಿಗಳು. ಪಕ್ಷದ ಸಂಘಟನೆಗೆ ಬಂದ್ರೆ ಸ್ವಾಗತ, ಜೆಡಿಎಸ್ ಏಜೆಂಟ್ ಆಗಿ ಬಂದ್ರೆ ಹೋರಾಟ ಶತಸಿದ್ಧ. ಡಿಕೆಶಿಗೆ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಮಂಡ್ಯ ಕಾಂಗ್ರೆಸ್ ಮುಖಂಡ ಅನಿಲ್ ಕುಮಾರ್ ಅವರು. ನಿಖಿಲ್ ಸ್ಪರ್ಧಿಸಲೇಬೇಕು ಅಂತಿದ್ರೆ ರಾಮನಗರದಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊಡಿ. ನಮ್ಮ ಕಷ್ಟ ಸುಖ ಕೇಳೋಕೆ ಅಂತಾನೆ ನಾವು ಸುಮಲತಾ ಅವ್ರನ್ನ ಗೆಲ್ಲಿಸೇ ತೀರ್ತೀವಿ. ಚುನಾವಣೆಗೆ ಜೆಡಿಎಸ್ಗೆ ಚುನಾವಣೆ ಮಾಡಿ ಅಂತ ಸಭೆ ಕರೆದಿದ್ರೆ ಬಹಿಷ್ಕರಿಸ್ತೇವೆ. ಕಾಂಗ್ರೆಸ್ನಿಂದ ಸುಮಲತಾಗೆ ಟಿಕೆಟ್ ಕೊಡದಿದ್ರೆ ಪಕ್ಷೇತರವಾಗಿ ನಿಲ್ಲಿಸಿ ಗೆಲ್ಲಿಸ್ತೇವೆ. ಪಕ್ಷದಿಂದ ಸಸ್ಪೆಂಡ್ ನೋಟಿಸ್ ಕೊಡುವುದಾಗಿ ಬೆದರಿಕೆ ಹಾಕಿದ್ರೆ ಸುಮ್ಮನಿರಲ್ಲ ಅಂತ ಕೂಡ ಎಚ್ಚರಿಕೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಡಿಕೆ ಶಿವಕುಮಾರ್ ಅವರ ಎಂಟ್ರಿಯ ಬಳಿಕ ಎಲ್ಲವೂ ಕೂಡ ಚೇಂಜ್ ಆಯ್ತು ಅಂತ ಅನ್ಕೊಳ್ತೋ ಮಧ್ಯದಲ್ಲೇ ಈಗ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಏನಾಗ್ತಾ ಇದೆ ಮಂಡ್ಯ ಕಾಂಗ್ರೆಸ್ನಲ್ಲಿ? ಮಂಡ್ಯ ಕಾಂಗ್ರೆಸ್ ಮುಖಂಡರು ಈಗ ಡಿಕೆಶಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ನೀವು ಸಂಧಾನ ಮಾಡೋದಕ್ಕೆ ಮಂಡ್ಯಕ್ಕೆ ಬರೋದೇ ಆದ್ರೆ ಯಾವುದೇ ಕಾರಣಕ್ಕೂ ಬರಬೇಡಿ, ಗೋ ಬ್ಯಾಕ್ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಜೆಡಿಎಸ್ಗೆ ಟಿಕೆಟ್ ಕೊಡುವ ಸಲುವಾಗಿ ಮಂಡ್ಯ ಕಾಂಗ್ರೆಸ್ಸಿಗರನ್ನ ಸಮಾಧಾನ ಮಾಡಕ್ಕೆ ನೀವು ಬರೋದೇ ಆದ್ರೆ ಖಂಡಿತವಾಗ್ಲೂ ನೀವು ಮಂಡ್ಯಕ್ಕೆ ಬರಬೇಡಿ. ಹಾಗೊಂದ್ ವೇಳೆ ನೀವೇನಾದ್ರೂ ಮಂಡ್ಯಕ್ಕೆ ಬಂದಿದ್ದೇ ಆದಲ್ಲಿ ನೀವು ನಮ್ಮ ಪಕ್ಷದವರು ಅನ್ನೋದನ್ನು ಕೂಡ ಮರೆತು ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೀವಿ. ಯಾಕಂದ್ರೆ ಇವತ್ತು ಮಂಡ್ಯ ಇಷ್ಟೆಲ್ಲ ದುಸ್ಥಿತಿ ತಲುಪೋದಿಕ್ಕೆ ಕಾಂಗ್ರೆಸ್ ಮುಖಂಡರೇ ಕಾರಣರಾಗಿದ್ದಾರೆ. ನಾವೆಲ್ಲ ಕಾರ್ಯಕರ್ತರು ದುಡಿತಾಲೆ ಬರ್ತಾ ಇದ್ದೀವಿ. ಆದ್ರೆ ಈ ಬಾರಿ ಸುಮಲತಾ ಅವರಿಗೆ ಟಿಕೆಟ್ ಕೊಡ್ಬೇಕು, ಒಂದ್ ವೇಳೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೂ ಕೂಡ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಆಕ್ರೋಶವನ್ನ ಮಂಡ್ಯ ಕಾಂಗ್ರೆಸ್ಸಿಗರು ಹೊರ ಹಾಕ್ತಿದ್ದಾರೆ. ದಿವ್ಯಾ, ಓಕೆ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ ಕಾಂಗ್ರೆಸ್ ಮುಖಂಡ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ನಿಮ್ ಕೋಪಕ್ಕೆ ಕಾರಣ ಏನ್ ಸರ್? ಮೇಡಮ್ ಏನಿಲ್ಲ ಮೇಡಮ್, ಮಂಡ್ಯ ಜಿಲ್ಲೆಗೆ ಕಾಂಗ್ರೆಸ್ ನ ಉಳಿಸಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದು ಸಭೆ ಮಾಡ್ತೀವಿ ಅಂದ್ರೆ ನಮ್ದು ಸ್ವಾಗತ. ಒಂದ್ ವೇಳೆ ಜೆಡಿಎಸ್ ಮೈತ್ರಿ ಧರ್ಮನ ಪಾಲನೆ ಮಾಡಬೇಕು, ಅದರಿಂದಾಗಿ ನೀವೆಲ್ಲರೂ ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕ್ಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಸಿದ್ರಿಲ್ಲ. ಏನಕ್ಕೆ ಅಂತಂದ್ರೆ ಬೇಕು ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಅವರ ಆತ್ಮೀಯರು ನಿಖಿಲ್ ಕುಮಾರಸ್ವಾಮಿ ಬೇಕು ಅನ್ನಂಗಿತ್ತು ಅಂತಂದ್ರೆ ಅವರು ರಾಮನಗರದ ಬೇಕಾ ಕರ್ಕೊಂಡೋಗಿ ನಿಲ್ಸ್ಕೊಳ್ಳಿ. ಒಂದ್ ಕಡೆ ಬೆಂಗಳೂರಲ್ಲಿ ದೇವೇಗೌಡರು, ರಾಮನಗರದಲ್ಲಿ ನಿಖಿಲ್, ಮೈಸೂರಲ್ಲಿ ರಂಗಪ್ಪ ಬೇಕಾದ್ರೆ ಅವ್ರನ್ನ ನಿಲ್ಸ್ಕೊಂಡು ಗೆಲ್ಸ್ಕೊಳ್ಳಿ. ಆದ್ರೆ ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ, ಯಾಕಂದ್ರೆ ರಾಮನಗರದಲ್ಲಿ ಕಷ್ಟ ಸುಖ ಕಾಂಗ್ರೆಸ್ ಕಾರ್ಯಕರ್ತಗಳು ಕಷ್ಟ ಸುಖ ಕೇಳಿಕೆ MLC ಆದಂತ ರವಿಯರ್ ಅವರೇ, ಜಿಲ್ಲಾ ಮಂತ್ರಿ ಆದಂತ ಡಿಕೆ ಶಿವಕುಮಾರ್ ಅವರೇ. ಆದ್ರೆ ಮಂಡ್ಯದಲ್ಲಿ ಯಾವೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕಷ್ಟ ಸುಖನ ಕೇಳಲಿಕ್ಕೆ ಒಬ್ರು MLA ಇಲ್ಲ, ಒಬ್ರು MP ಇಲ್ಲ, ಒಬ್ರು MLC ಇಲ್ಲ. ನಾವ್ ಯಾರಿಗೆ ಹೇಳಮ್ಮ? 10 ತಿಂಗಳು ಹಿಂದ್ಗಡೆ ಮೈತ್ರಿ ಧರ್ಮನ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲಿ ತನಕ ನಮ್ದು ಏನು ಕಷ್ಟ ಸುಖ ಅನ್ನುವಂಥದ್ದಿಲ್ಲ. ಅಂಬರೀಷ್ ತಾತಕಾದಂತ ಅನುದಾನನ ನಮ್ಮನ್ನ ಬಳಕೆ ಮಾಡ್ಕೊಳ್ಳಕ್ಕೆ ಬಿಡ್ತಾ ಇಲ್ಲ ಈಗಿನ M ಶ್ರೀನಿವಾಸ್ ಅವರು. ಜೊತೆಗೆ ಈಗ ಡಿಕೆ ಶಿವಕುಮಾರ್ ನಿಲುವು ಅಲ್ವಲ್ಲ, ಇದು ಪಕ್ಷದ ತೀರ್ಮಾನ ಅಲ್ವಾ ಇದು? ಮೇಡಮ್, ಪಕ್ಷ ಅಂತ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷನ ಉಳಿಸಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತದ್ದು. ಪಕ್ಷ ಭವಿಷ್ಯವನ್ನ ನೋಡ್ತಾ ಇದೆ, ನೀವು ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ರಿ. ನಿಮ್ಗೆ ಭವಿಷ್ಯದ ಕಾಂಗ್ರೆಸ್ ಬೇಕೋ ಅಥವಾ ಈಗ ಸದ್ಯದ ಕಾಂಗ್ರೆಸ್ ಬೇಕೋ? ಮೇಡಮ್, ನಾವು ಕಾಂಗ್ರೆಸ್ ವಿರುದ್ಧ ಏನ್ ಹೋಯ್ತವಲ್ಲ ಮೇಡಮ್, ನಮ್ ಕಾಂಗ್ರೆಸ್ ಅಭ್ಯರ್ಥಿನ ಈಗ್ಲೂ ಹಾಕಿ ನಾವು ಕಾಂಗ್ರೆಸ್ಗೆ ಮಾಡ್ತೀವಿ. ನೀವು ಕಾಂಗ್ರೆಸ್ ಅಭ್ಯರ್ಥಿನ ಹಾಕ್ಲಿಲ್ಲ ಅನ್ನುವಂತ ಆಮೇಲೆ ಜೊತೆಗೆ 8 ಜೆಡಿಎಸ್ MLAಗಳು ಅವರ ಮೇಲೆ ಜೆಡಿಎಸ್ MP ಹಾಕ್ಬೇಕು. ಸುಮಲತಾಗೆ ಒಂದು ಪಕ್ಷ ಕಾಂಗ್ರೆಸ್ ನಿಂದ ಟಿಕೆಟ್ ಕೊಡ್ಲಿಲ್ಲ ಅಂತ ಅಂದ್ರೆ ಪಕ್ಷೇತರರಾಗಿ ನಿಂತರೂ ಕೂಡ ಬೆಂಬಲ ಕೊಡ್ತೀರಾ?
ಮೇಡಮ್ 100ಕ್ಕೆ 100 ಪಕ್ಷೇತರವಾಗಿ ಸುಮಲತಾ ಅವ್ರು ನಾವು ನಿಂತ್ಕೊಳ್ಳಲ್ಲ ಅಂತಾರು ನಮ್ಮ ಬಲವಂತಿಗೆ ನಿಲ್ಲಿಸ್ತೀವಿ. ನಾವು ಅವ್ರನ್ನ ಗೆಲ್ಸುವಂತ ಕಾರ್ಯನ ಮಾಡೇ ಮಾಡ್ತೀವಿ. ಒಂದ್ ವೇಳೆ ಡಿ.ಕೆ. ಶಿವಕುಮಾರ್ ರಾಜ್ಯ ಮಟ್ಟದಲ್ಲಿ 1000 ಕಾಂಗ್ರೆಸ್ ಕಾರ್ಯಕರ್ತ ಕಟ್ಟಾಕ್ಬೋದು, ಸ್ಥಳೀಯ ಜಿಲ್ಲಾ ನಾಯಕರುಗಳು 500 ಜನ ಕಟ್ಟಾಕ್ಬೋದು. ನಾನು ಒಬ್ಬ ಕೌನ್ಸಿಲರ್ ಆಗಿ 50 ಜನನ ಬೇಕಾದ್ರೆ ನೀವು ಸುಮಲತಾರ್ಗೆ ಹಾಕ್ತಾರೆ ಕಣ್ರಪ್ಪ, ಬೇಕಾದ್ರೆ ನೀವು ನಿಖಿಲ್ ಕುಮಾರಸ್ವಾಮಿಗೆ ಹಾಕಿ ಅಂತ ಹೇಳ್ಬೋದು. ಆದ್ರೆ ಇನ್ನು ಉಳಿಕೆ ಜನ ಅವರೆಲ್ಲ 17 ಲಕ್ಷ ಮತದಾರರು ಅವರೆಲ್ಲರೂ ಕೂಡ ಜಿಲ್ಲಾಭಿಮಾನ, ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಗಳು. ಆಕ್ರೋಶನೇ ಜನರ ತೀರ್ಮಾನ ಅಂತಲೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ನೋಡೋಣ. ಥ್ಯಾಂಕ್ ಯು ಅನಿಲ್ ಕುಮಾರ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಕಾಂಗ್ರೆಸ್ ಮುಖಂಡ ಅನಿಲ್ ಕುಮಾರ್ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರಿ. ಪಕ್ಷ ಸಂಘಟನೆಗೆ ಅಂತ ಪಕ್ಷದ ಪರವಾಗಿ ಬಂದು ಮಾತನಾಡಿದ್ರೆ ಓಕೆ, ಜೆಡಿಎಸ್ ಏಜೆಂಟ್ ಆಗಿ ಬಂದ್ರೆ ನಾವು ಅವ್ರನ್ನ ಧಿಕ್ಕರಿಸ್ತೀವಿ, ಹೋರಾಟ ಮಾಡೇ ತೀರ್ತೀವಿ. ಪಕ್ಷೇತರರಾಗಿಯೂ ಸರಿ, ಸುಮಲತಾ ಅವ್ರನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೇವೆ. ಕಾಂಗ್ರೆಸ್ ಇದನ್ನ ಅರ್ಥಕೊಂಡು ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ.